ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇರ್ತಾರೆ, ಬಟ್ ಅವರಿಗೆ IT ಗೆ ಸ್ವಿಚ್ ಆಗಬೇಕು. ಸೊ ಅಂಥ ಸಿಚುವೇಶನ್ಸ್ ಅಲ್ಲೆಲ್ಲ ಅವರೆಲ್ಲ ಇಂಟರ್ವ್ಯೂಗೆ ಹೇಗೆ ಪ್ರಿಪೇರ್ ಮಾಡಬೇಕು? ಸೊ ಬಿಫೋರ್ ಗೋಯಿಂಗ್ ಟು ಇಂಟರ್ವ್ಯೂಗಿಂತ ಮುಂಚೆ ಸೊ ಯು ನೀಡ್ ಟು ಗೋ ವಿತ್ ದಿ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಸಿಗುವಂತ ಮಾಕ್ ಇಂಟರ್ವ್ಯೂಸ್ ನ ಸೊ ಯು ನೀಡ್ ಟು ವಾಚ್. ಸೊ ಅವ್ರ ಏನೇನ್ ಸ್ಕಿಲ್ಸ್ ಕೇಳ್ತಾ ಇದ್ರೆ ಆ ಸ್ಕಿಲ್ಸ್ ಎಲ್ಲ ನಿಮ್ಮ ಹತ್ರ ಇದೆಯಾ, ಸೊ ಆ ರೀತಿ ನೋಡ್ಕೊಂಡ್ಬಿಟ್ಟು ಇಫ್ ದಿ ವಾಟ್ ದೇ ವಾಂಟ್, ಸೊ ಆ ಸ್ಕಿಲ್ ನಿಮ್ ರೆಸ್ಯೂಮ್ ಮೇಲೆ ಇದ್ರೆ ಯು ಕ್ಯಾನ್ ಗೋ ವಿತ್ ದಿ ಅಪ್ಲೈ ದಿ ಜಾಬ್ಸ್. ಫಸ್ಟ್ ಯು ಶುಡ್ ಗೋ ವಿತ್ ದಿ ಬೇಸಿಕ್ ಕ್ವಶನ್ಸ್. ಸೊ ಅದನ್ನು ಸೊ ಕ್ವಶನ್ಸ್ ಏನೇನ್ ಇರುತ್ತೆ ಆ ರೀತಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಸೊ ಯು ನೀಡ್ ಟು ಗೋ ವಿತ್ ದಿ ಇಂಟರ್ವ್ಯೂ. ಸೊ ಇನ್ ಕೇಸ್ ಸೊ ನಾನು ಬಂದ್ಬಿಟ್ಟು ಸೊ ಇವಾಗ ಅಪ್ಲೈ ಮಾಡಿದೀನಿ, ಸೊ ನನಗೆ ವಾಪಸ್ ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ ವೇಟ್ ಫಾರ್ ಸಮ್ ಟೈಮ್. ಸೊ ಇಂಟರ್ವ್ಯೂ ಅಲ್ಲಿ ಬರುವಂತ ಕ್ವಶನ್ಸ್ ಬಂದ್ಬಿಟ್ಟು ಸೊ ನೀಟ್ ಆಗಿ ಕ್ಲಿಯರ್ ಆಗಿ ಆನ್ಸರ್ ಮಾಡ್ಬೇಕಾಗುತ್ತೆ. Welcome to today's webinar. So I'll be the host. So my name is Yashis and I'm leading operations team here at Microdegree. And we have with us a very special guest with us, Sridhar sir, who has 3+ years of work experience and is currently working as a cloud engineer. So welcome for the session, Sridhar sir. Yeah, thank you, sir. Yeah. So before we get started, I wanted to brief on what is this particular session about. So one thing now ಏನು ನೋಟಿಸ್ ಮಾಡಿದ್ದೇವೆ ಅಂದ್ರೆ ಸರ್ ನಮ್ಮ ಸೈಡಿಂದ ವೆನ್ ನಮ್ಮದೆಲ್ಲ ಸ್ಟೂಡೆಂಟ್ಸ್ ಯಾರ್ದೆಲ್ಲ ಇದು ಕೋರ್ಸಸ್ ಎಲ್ಲ ಕಂಪ್ಲೀಟ್ ಆದ ನಂತರ ಅವರಿಗೆ ಒಂದು ಇಂಟರ್ವ್ಯೂಸ್ಗೆ ಇದು ಪ್ರಿಪೇರ್ ಆಗಲಿಕ್ಕೆ ಅವರು ಹೇಗೆ ಪ್ರಿಪೇರ್ ಆಗ್ಬೇಕಂತ, ಈಗ ಇಲ್ಲಿ ಕೋರ್ಸ್ ಎಲ್ಲ ಸರಿಯಾಗಿ ಕಲಿತಾರೆ, ಬಟ್ ಅದನ್ನೇ ಅವರಿಗೆ ನಾಲೆಜ್ ಎಲ್ಲ ಇರ್ತದೆ, ಬಟ್ ಇಂಟರ್ವ್ಯೂ ಅಲ್ಲಿ ಒಂದು ಹೋಗುವಾಗ ಅದು ಹೇಗೆ ಪ್ರಿಪೇರ್ ಆಗಬೇಕು, ಯಾವ ರೀತಿಯಲ್ಲಿ ಅವರು ಪ್ರಿಪೇರ್ ಮಾಡಿದ್ರೆ ಇಸ್ ಬೆಟರ್. ಬಿಕಾಸ್ ಕ್ಲಾಸಲ್ಲಿ ಒಂದು ಕಲಿಯೋದು ಮತ್ತೆ ಅಲ್ಲಿ ಅದನ್ನು ಪ್ರೆಸೆಂಟ್ ಮಾಡೋದು ಬೇರೆ ವಿಷಯ ಆಗಿರ್ತದೆ. ಬಿಕಾಸ್ ಇಲ್ಲಿ ಸಮಟೈಮ್ಸ್ ನೀವು ಒಮ್ಮೊಮ್ಮೆ ಇಂಟರ್ವ್ಯೂಸ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಕೆಲವು ಕಂಪನೀಸಲ್ಲಿ ಅವರು ನಿಮ್ಮ ಹತ್ರ ಹ್ಯಾಂಡ್ಸ್ ಆನ್ ಕೇಳ್ಬೋದು, ಕೆಲವು ಸತಿ ಅವರು ಹ್ಯಾಂಡ್ಸ್ ಆನ್ ಕೇಳಲಿಕ್ಕೆ ಇರೋದಿಲ್ಲ. ಸೊ ಆ ರೀತಿಯಲ್ಲಿ ಹಲವಾರು ಇದಿರ್ತದೆ. ಮತ್ತೆ ಇದು ರೆಸ್ಯೂಮ್ ಮೇಲೆ ಕೂಡ ಇರ್ತದೆ, ಯಾವ ರೀತಿಯಲ್ಲಿ ಒಂದು ರೆಸ್ಯೂಮ್ ಅನ್ನು ಪ್ರೊವೈಡ್ ಮಾಡಬೇಕು, ಹೇಗೆ ಒಂದು ರೆಸ್ಯೂಮ್ ಅನ್ನು ಪ್ರಿಪೇರ್ ಮಾಡಿರಬೇಕು, ಸೊ ಅದೆಲ್ಲ ಇರ್ತದೆ. ಸೊ ಅದಕ್ಕಾಗಿ ಒಂದು ಅಕಾರ್ಡಿಂಗ್ ಟು ಯು ವಾಟ್ ಇಸ್ ದ ಬೆಸ್ಟ್ ವೇ ಟು ಪ್ರಿಪೇರ್ ಫಾರ್ ಅನ್ ಇಂಟರ್ವ್ಯೂ and go forward, because we will be having very different users with us, because users or participants or candidates ಇರ್ತಾರೆ. ಸೊ ಕೆಲವರೆಲ್ಲ ಈ non-IT ಇಂದ ಇರ್ತಾರೆ. ಸೊ non-IT ಅಲ್ಲಿ ಅವರಿಗೆ 2 or 3 years ವರ್ಕ್ ಎಕ್ಸ್ಪೀರಿಯನ್ಸ್ ಇರ್ತದೆ. ದೇ ಮೈಟ್ ಬಿ ಈಗ ಒಂದು ಸಿವಿಲ್ ಆರ್ ಬೇರೆ ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇರ್ತಾರೆ, ಬಟ್ ಅವರಿಗೆ IT ಗೆ ಸ್ವಿಚ್ ಆಗಬೇಕು. ಸೊ ಅಂಥ ಸಿಚುವೇಶನ್ಸ್ ಅಲ್ಲೆಲ್ಲ ಅವರೆಲ್ಲ ಇಂಟರ್ವ್ಯೂಗೆ ಹೇಗೆ ಪ್ರಿಪೇರ್ ಮಾಡಬೇಕು, ಬಿಕಾಸ್ ಅವರಿಗೆ ಇದು ಕೂಡ ಒಂದು ಹೊಸ ಫೀಲ್ಡ್ ಆಗಿರ್ತದೆ, IT ಗೆ ಅವರು ಹೊಸತು ಜಾಯ್ನ್ ಆಗಿರೋದು. ಸೊ ಅಂಥ ಸಿಚುವೇಶನ್ಸ್ ಅಲ್ಲಿ ಹೌ ಶುಡ್ ಒನ್ ಪ್ರಿಪೇರ್ ಇನ್ ಜನರಲ್ ಆಗಿ ಒಂದು ಹೇಗೆ ಪ್ರಿಪೇರ್ ಮಾಡಬೇಕು, ಮತ್ತೆ ವಿ ವಿಲ್ ಗೋ ಡೌನ್ ಈಗ ಫ್ರೆಷರ್ಸ್ಗೆ ಹೇಗೆ ಇರಬೇಕು, ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಹೇಗೆ ಇರಬೇಕು. ಸೊ ಅದರಲ್ಲಿ ಒಂದು ನಮ್ಮ ಇದು ಮಾಹಿತಿ ಶೇರ್ ಮಾಡಿದ್ವಿ ಸರ್. ಓವರ್ ಟು ಯು. ಯಾ ಶೋರ್ ಸರ್. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇಫ್ ಐ ಲರ್ನ್ ದಿ ಇನ್ಸ್ಟಿಟ್ಯೂಟ್ ಲೆವೆಲ್ ಇನ್ ದಿ ಕೋರ್ಸ್ ಕಂಪ್ಲೀಟ್ ಆಗಿ ನಾನು ಕೋರ್ಸ್ ಕಲ್ತಿದ್ದೀನಿ, ಸೊ ಐ ವಾಂಟ್ ಟು ವಾಚ್. ಸೊ ಎಂಡ್ ಟು ಎಂಡ್ ಫಸ್ಟ್ ನಾನು ಏನ್ ಮಾಡ್ಬೇಕು ಅಂದ್ರೆ ಏನೆಲ್ಲ ಸರ್ವಿಸಸ್ ನ ಕಲ್ತಿದ್ದೀನಿ, ಸೊ ಎಷ್ಟು ಡೀಪ್ ಆಗಿ ನಾನು ಆ ಸರ್ವಿಸಸ್ ಮೇಲೆ ಕಲ್ತಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ಒಂದ್ ಸರ್ವಿಸಸ್ ಮೇಲೆ ತುಂಬಾ ಚೆನ್ನಾಗಿ ನನ್ಗೆ ಗೊತ್ತಿದೆ, ಸೊ ಅದೇ ತರ ಬಂದ್ಬಿಟ್ಟು ಸೊ ಎಲ್ಲಾ ಸರ್ವಿಸಸ್ ಮೇಲೆ ನನ್ಗೆ 100% ಕಾನ್ಫಿಡೆಂಟ್ ಇಲ್ಲ. ಸೊ ಪರ್ಟಿಕ್ಯುಲರ್ ಕೆಲವೊಂದು ಸರ್ವಿಸಸ್ ನನಗೆ ಲಿಟಲ್ ಬಿಟ್ ಕನ್ಫ್ಯೂಷನ್ ಇದೆ. ಸೊ ಅದೇ ಕನ್ಫ್ಯೂಷನ್ ಏನಾಗುತ್ತೆ ಅಂದ್ರೆ ಸೊ ಇಂಟರ್ವ್ಯೂ ಅಲ್ಲಿ ಅದೇ ಕ್ವಶನ್ ಏನಾದ್ರು ಅದೇ ಟಾಪಿಕ್ ಮೇಲೆ ಕೇಳಿದ್ರೆ ಸೊ ನಮ್ ಕಾನ್ಫಿಡೆನ್ಸ್ ಎಲ್ಲ ಹೊರಟೋಗುತ್ತೆ. ಸೊ ಫಸ್ಟ್ ವಿ ನೀಡ್ ಟು ಪ್ರಿಪೇರ್. ಸೊ ಯಾವೆಲ್ಲ ಸರ್ವಿಸ್ ಆಗಿ ನನಗೆ 100% ಕಲ್ತಿಲ್ಲ ನಾನು, ಸೊ ಅದನ್ನ ನಾನು ಫಸ್ಟ್ ಪ್ರಿಪೇರ್ ಆಗ್ಬೇಕು. ಸೊ ಫಸ್ಟ್ ಥಿಂಗು ಸೊ ಇಷ್ಟೊಂದು ಸರ್ವಿಸ್ ಅಲ್ಲಿ ಸೊ ಯಾವೆಲ್ಲ ಸರ್ವಿಸಸ್ ನನಗೆ 100% ಗೊತ್ತಿದೆ, ಅದೇ ಸರ್ವಿಸಸ್ ನ ಐ ನೀಡ್ ಟು ಪುಟ್ ಮೈ ರೆಸ್ಯೂಮ್. ಸೊ ಯಾವ್ದೆಲ್ಲ ಸರ್ವಿಸಸ್ ನನ್ಗೆ ಗೊತ್ತಿದೆ ಸೊ ಅದನ್ನೆಲ್ಲ ಮಾಡಿದೆ. ಸೊ ನೆಕ್ಸ್ಟ್ ಏನು ಅಂದ್ರೆ ಸೊ ಇಂಟರ್ವ್ಯೂ ಕ್ವಶನ್ಸ್. ಸೊ ಇಂಟರ್ವ್ಯೂ ಹೋಗ್ತಾ ಇದ್ದೀನಿ ಅಂದ್ರೆ ಸೊ ನನಗೆ ಎಷ್ಟು ಗೊತ್ತಿದೆ ಎಲ್ಲ ಸ್ಕಿಲ್ಸ್ ಹಾಕಿದ್ದೀನಿ, ಬಟ್ ಕಂಪ್ನಿ ಪ್ರೊಸ್ಪೆಕ್ಟ್ ಸೊ ಅವ್ರಿಗೆ ಅದೇ ಕ್ಯಾಂಡಿಡೇಟ್ ಬೇಕಾಗುತ್ತೆ. ಸೊ ದೇ ಹ್ಯಾವ್ ಶೆಡ್ಯೂಲ್ ದಿ ಇಂಟರ್ವ್ಯೂ. ಸೊ ದೆನ್ ಏನು ಅಂದ್ರೆ ಸೊ ಇಂಟರ್ವ್ಯೂ ಅಲ್ಲಿ ಬರುವಂತ ಕ್ವಶನ್ಸ್ ಬಂದ್ಬಿಟ್ಟು ಸೊ ನೀಟ್ ಆಗಿ ಕ್ಲಿಯರ್ ಆಗಿ ಆನ್ಸರ್ ಮಾಡ್ಬೇಕಾಗುತ್ತೆ. ಸೊ ಯಾವೆಲ್ಲ ಸರ್ವಿಸಸ್ ಮೇಲೆ ಏನೆಲ್ಲ ಕ್ವಶನ್ಸ್ ಬರುತ್ತೆ ಸೊ ನೀಟ್ ಆಗಿ. ಸೊ ಬಿಫೋರ್ ಗೋಯಿಂಗ್ ಟು ಇಂಟರ್ವ್ಯೂಗಿಂತ ಮುಂಚೆ ಸೊ ಯು ನೀಡ್ ಟು ಗೋ ವಿತ್ ದಿ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಸಿಗುವಂತ ಮಾಕ್ ಇಂಟರ್ವ್ಯೂಸ್ ನ ಸೊ ಯು ನೀಡ್ ಟು ವಾಚ್.
ಸೊ ಬಿಕಾಸ್ ಅಲ್ಲಿ ಏನಾಗುತ್ತೆ ಅಂದ್ರೆ 100% ನಿಮ್ಗೆ ಸೊ ನಾಲೆಜ್ ಬರುತ್ತೆ. ಸೊ ಇವಾಗ ನೀವು ಕಲ್ತಿದ್ದೀರಾ, ಬಟ್ ಅವರು ಕಲ್ತಿರ್ತಾರೆ, ಬಟ್ ಅವ್ರು ಯಾವ ತರ ಆನ್ಸರ್ ಮಾಡ್ತಾ ಇರ್ತಾರೆ, ಸೊ ಅದೇ ಕ್ವಶನ್ ನಿಮ್ಗೆ ಬಂದ್ರೆ ಯಾವ ರೀತಿ ಮಾಡ್ತೀರಾ ಆನ್ಸರ್. ಅಥವಾ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಸೊ ಇಂಟರ್ವ್ಯೂ ಕ್ಲೌಡ್ ಇಂಜಿನಿಯರ್ ಜಾಬ್ಸ್ ಇಂಟರ್ವ್ಯೂ ಕ್ವಶನ್ಸ್ ಅಂತ ಹಾಕಿದ್ರೆ ಸುಮಾರು ಕ್ವಶನ್ಸ್ ಬರುತ್ತೆ. ಸೊ ಅದೇ ಕ್ವಶನ್ಸ್ ನ ಅಷ್ಟೇ ತಗೊಂಡ್ಬಿಟ್ಬಿಟ್ಟು ಸೊ ಆನ್ಸರ್ ನ ನೀವೇ ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಸೊ ಯು ನೀಡ್ ಟು ಪ್ರಿಪೇರ್ ದಿ ಆನ್ಸರ್ಸ್. ಎಸ್ ಶ್ರೀಧರ್. ಸೊ ಅದೇ, ಸೊ ಇದರ ಮೇಲೆ ಇದು ಸ್ವಲ್ಪ ಮಾಹಿತಿ ಶೇರ್ ಮಾಡ್ತೀರಾ ಶ್ರೀಧರ್ ಸರ್? ಲೈಕ್ ಈಗ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ಲಿಕ್ಕೆ ಬೇರೆ ಏನೆಲ್ಲ ಇದು ವಾಟ್ ಆರ್ ಅಕಾರ್ಡಿಂಗ್ ಟು ಯು ದ ಸಿಂಪಲ್ ಟಿಪ್ಸ್, ಮೋರ್ ಟಿಪ್ಸ್ ಟು ಪ್ರಿಪೇರ್? ಈಗ ಹೇಗೆ ಪ್ರಿಪೇರ್ ಆಗ್ಬೇಕು ಅಂತಂದು ಸ್ವಲ್ಪ ತೋರಿಸ್ತೀರಾ ಸ್ಟೂಡೆಂಟ್ಸ್ಗೆ? ಸೊ ಫಸ್ಟ್ ಬಂದ್ಬಿಟ್ಟು ಬೇಸಿಕ್ ಇಂಟರ್ವ್ಯೂ ಕ್ವಶನ್ಸ್ ನಾವು ಪ್ರಿಪೇರ್ ಮಾಡ್ಬೇಕಾಗುತ್ತೆ. ಸೊ ಬೇಸಿಕ್ ಕ್ವಶನ್ಸ್ ಅಂದ್ರೆ ಸೊ ಒಂದೊಂದು ಸರ್ವಿಸಸ್ ಮೇಲೆ ಏನೆಲ್ಲ ಬೇಸಿಕ್ ಕ್ವಶನ್ಸ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಸೊ ಸೆಕ್ಯೂರಿಟಿ ಲೆವೆಲ್ ಹೋಗೋದಾದ್ರೆ ಸೊ ರೂಟ್ ಅಕೌಂಟ್ ನ ಯಾವ ರೀತಿ ಸೆಕ್ಯೂರ್ ಮಾಡ್ತೀರಾ, ಸೊ ರೂಟ್ ಅಕೌಂಟ್ ಅಂದ್ರೆ ಏನು, ಸೊ IAM ಅಕೌಂಟ್ ಅಂದ್ರೆ ಏನು, ಸೊ ಬೋತ್ ಡಿಫ್ರೆನ್ಸಸ್ ಏನು. ಸೊ ಕಂಪ್ನಿಯಲ್ಲಿ ಹೋದ್ರೆ ಸೆಕ್ಯೂರಿಟಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವೆಲ್ಲ ಯೂಸರ್ಗೆ ಸಿನಾರಿಯೋ ಬೇಸಿಸ್ ಮೇಲೆ ಕ್ವಶನ್ ಕೇಳಿದ್ರೆ ಸೊ ಯಾವ ಪರ್ಟಿಕ್ಯುಲರ್ ಯೂಸರ್ಗೆ ಏನೇನ್ ಪರ್ಮಿಷನ್ ಕೊಡ್ಬೇಕು, ಸೊ ಫುಲ್ ಆಕ್ಸೆಸ್ ಕೊಟ್ರೆ ಏನಾಗುತ್ತೆ, ಈ ತರ ಬೇಸಿಕ್ ಕ್ವಶನ್ಸ್ ನ ಎಲ್ಲಾನು ಪ್ರಿಪೇರ್ ಮಾಡ್ಕೊಡ್ಬೇಕಾಗುತ್ತೆ. ಫಸ್ಟ್ ಯು ಶುಡ್ ಗೋ ವಿತ್ ದಿ ಬೇಸಿಕ್ ಕ್ವಶನ್ಸ್. ಸೊ ಅದನ್ನು ಸೊ ಕ್ವಶನ್ಸ್ ಏನೇನ್ ಇರುತ್ತೆ ಆ ರೀತಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಸೊ ಯು ನೀಡ್ ಟು ಗೋ ವಿತ್ ದಿ ಇಂಟರ್ವ್ಯೂ. ಸೊ ಸರ್, ಈಗ ಇಂಟರ್ವ್ಯೂಸ್ಗೆ ಇದು ಪ್ರಿಪೇರ್ ಮಾಡ್ಲಿಕ್ಕೆ ಈಗ ನೀವೀಗ ಇದು ಹೇಳಿದ್ರಿ ಮಾಕ್ ಇಂಟರ್ವ್ಯೂಸ್ ಎಲ್ಲ ನಮ್ಗೆ ಆನ್ಲೈನ್ ಅಲ್ಲಿ ಇದು ನೋಡ್ಬೋದಂತ, ಆರ್ ಚೆಕ್ ಮಾಡ್ಬೋದು, ವಿಡಿಯೋಸ್ ಎಲ್ಲ ನೋಡಿ ಸ್ವಲ್ಪ ಇದು ಪ್ರಿಪೇರ್ ಆಗ್ಲಿಕ್ಕೆ. ಬಟ್ ಇನ್ನು ಕೆಲವರಿಗೆ ಒಂದು ಬಿಫೋರ್ ಗೋಯಿಂಗ್ ಆಲ್ ದೋಸ್ ಥಿಂಗ್ಸ್ ಏನಂದ್ರೆ ಕೆಲವರಿಗೆ ಏನೋ ಡೌಟ್ಸ್ ಇರ್ತದೆ ಅಂದ್ರೆ ಇಂಟರ್ವ್ಯೂಗೆ ಅಪ್ಲೈ ಹೇಗೆ ಮಾಡ್ಬೇಕು. ಸೊ ಅದರದೊಂದು ಸ್ವಲ್ಪ ತಿಳಿಸ್ತೀರಾ? ಸ್ಟಾರ್ಟಿಂಗ್ ಫ್ರಮ್ ಇಂಟರ್ವ್ಯೂಗೆ ಅಪ್ಲೈ ಮಾಡುವ ರೀತಿಯಿಂದ ಮತ್ತೆ ಟು ಗಿವಿಂಗ್ ಅನ್ ಇಂಟರ್ವ್ಯೂ ಯಾವ ರೀತಿಯಲ್ಲಿ ಎಷ್ಟೆಲ್ಲ ಪ್ರಿಪರೇಷನ್ಸ್ ಬೇಕಾಗಿರತ್ತೆ ಅಂಡ್ ಆಲ್ ದೋಸ್ ಥಿಂಗ್ಸ್. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ಬೇಸಿಕ್ಲಿ ಸೊ ಜಾಬ್ ನಾನು ಸರ್ಚ್ ಮಾಡ್ತೀನಿ ಅಂದ್ರೆ ಸೊ ಮೋಸ್ಟ್ ಮೈ ಸಜೆಷನ್ ಇಸ್ ಗೋ ವಿತ್ ದಿ ಲಿಂಕ್ಡ್ಇನ್. ಸೊ ಲಿಂಕ್ಡ್ಇನ್ ಅಲ್ಲಿ ಸೊ ಸುಮಾರು ಕಂಪ್ನಿ ದೇ ಆರ್ ಪೋಸ್ಟಿಂಗ್ ಜಾಬ್ಸ್ ಓಪನಿಂಗ್ಸ್. ಸೊ ಅವ್ರಿಗೆ ಸೊ ಫಸ್ಟ್ ಬಂದ್ಬಿಟ್ಟು ಸೊ ಆಸ್ ಅ ಫ್ರೆಶರ್ ಆಗಿ ನೀವು ಟ್ರೈ ಮಾಡ್ತಾ ಇದ್ದೀರಾ, ಸೊ ಫ್ರೆಶರ್ ಆಗಿ ಯಾವೆಲ್ಲ ಕಂಪ್ನಿ ಹೈರ್ ಮಾಡ್ತಾ ಇದೆ ಸೊ ಅದನ್ನ ಫಸ್ಟ್ ನೀವು ನೋಡ್ಕೋಬೇಕಾಗುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸೊ ನೌಕರಿ ಆಗಿರ್ಬೋದು, ಪಾನ್ಸ್ಟರ್, ಸುಮಾರು ಜಾಬ್ಸ್ ನ ಹೈರ್ ಮಾಡುವಂತ ಅಪ್ಲಿಕೇಶನ್ ಸಿಗುತ್ತೆ. ಸೊ ಅದರಲ್ಲಿ ಸೊ ನೌಕರಿಯಲ್ಲಿ ಕೀಪ್ ಅಟ್ರಾಕ್ಟಿವ್ ಆಗಿ ರೆಸ್ಯೂಮ್ ನ ಪ್ರಿಪೇರ್ ಮಾಡ್ಬಿಟ್ಟು ಸೊ ನೌಕರಿಯಿಂದನೂ ಅಪ್ಲೈ ಮಾಡ್ಕೋಬಹುದು. ಮತ್ತೆ ಲಿಂಕ್ಡ್ಇನ್, ಸೊ ಈಗಿನ ನೌ ಡೇಸ್ ಅಲ್ಲಿ ಸೊ ಕಂಪ್ನಿ ಜಾಸ್ತಿ ಹೈರ್ ಮಾಡ್ತಾ ಇರೋದು ದೇ ಆರ್ ಯೂಸಿಂಗ್ ವಿತ್ ದಿ ಲಿಂಕ್ಡ್ಇನ್. ಸೊ ಲಿಂಕ್ಡ್ಇನ್ ಪ್ರೊಫೈಲ್ ಕೂಡ ನೀಟ್ ಆಗಿ ಕ್ಲಿಯರ್ ಆಗಿ ಸೊ ಅಟ್ರಾಕ್ಟಿವ್ ಆಗಿ ನೀವು ಬಿಲ್ಡ್ ಮಾಡ್ಕೊಂಡ್ಬಿಟ್ಟು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಲಿಂಕ್ಡ್ಇನ್ ಅಲ್ಲಿ ಓಪನಿಂಗ್ಸ್ ನ ಚೆನ್ನಾಗಿ ನೋಡ್ಕೊಂಡು ಸೊ ಜಾಬ್ಸ್ ಓಪನಿಂಗ್ಸ್ ಅಲ್ಲಿ ಹೋದ್ರೆ ಸೊ ಕ್ಲೌಡ್ ಇಂಜಿನಿಯರ್ ಮತ್ತೆ ಡೆವಾಪ್ಸ್ ಇಂಜಿನಿಯರ್ ಸೇಲ್ಸ್ ಎಲ್ಲ ಇದೆ. ಸೊ ಅಲ್ಲಿ ಅವರು ಹೇಳ್ತಾ ಇರುವಂತ ಕ್ವಶನ್ ಡಿಸ್ಕ್ರಿಪ್ಷನ್, ಜಾಬ್ ಡಿಸ್ಕ್ರಿಪ್ಷನ್ ವೆರಿ ಇಂಪಾರ್ಟೆಂಟ್. ಸೊ ಅವ್ರ ಏನೇನ್ ಸ್ಕಿಲ್ಸ್ ಕೇಳ್ತಾ ಇದ್ರೆ ಆ ಸ್ಕಿಲ್ಸ್ ಎಲ್ಲ ನಿಮ್ಮ ಹತ್ರ ಇದೆಯಾ, ಸೊ ಆ ರೀತಿ ನೋಡ್ಕೊಂಡ್ಬಿಟ್ಟು ಇಫ್ ದಿ ವಾಟ್ ದೇ ವಾಂಟ್ ಸೊ ಆ ಸ್ಕಿಲ್ ನಿಮ್ ರೆಸ್ಯೂಮ್ ಮೇಲೆ ಇದ್ರೆ ಯು ಕ್ಯಾನ್ ಗೋ ವಿತ್ ಅಪ್ಲೈ ದಿ ಜಾಬ್ಸ್. So those are the other opportunities ಇರ್ತದೆ. So sir, can you like just show us like ಈಗ ಇದು ಎಷ್ಟು opportunities ಇರ್ತದೆ ಅಂತ, if you can show it to us, like LinkedIn ಅಲ್ಲಿ ಆಗಿರ್ಲಿ or Naukri ಅಲ್ಲಿ ಆಗಿರ್ಲಿ or ಬೇರೆ what are the other platforms where we can look into to get these opportunities? ಸೊ ಜಸ್ಟ್ ಇವಾಗ ನಾನು ಕ್ಲೌಡ್ ಇಂಜಿನಿಯರಿಂಗ್ ನಾನು ಅಪ್ಲೈ ಮಾಡ್ತಾ ಇದ್ದೇನೆ ಅಂದ್ರೆ ಸೊ ಜಸ್ಟ್ ಕ್ಲೌಡ್ ಇಂಜಿನಿಯರ್ ಅಂತ ಗೂಗಲ್ ಅಲ್ಲಿ ಹಾಕಿದ್ರೆ ಸೊ ಯಾವೆಲ್ಲ ಕಂಪ್ನಿ ಹೈರ್ ಮಾಡ್ತಾ ಇದೆ, ಸೊ ಯಾವ ಲೊಕೇಶನ್ ಅಲ್ಲಿ ಇದೆ. ಸೊ ನನ್ ಪ್ರಿಪೇರ್ಡ್ ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಇದೆ ಅಂದ್ರೆ ಇಲ್ಲಿಂದ ನೋಡ್ಕೋಬಹುದು. ಸೊ ಅಥವಾ ನೌಕರಿಯಲ್ಲಿ ಹೋಗ್ಬಿಟ್ಟು ಸೊ ಆಸ್ ಅ ಕ್ಲೌಡ್ ಇಂಜಿನಿಯರ್ ನಾನು ಜಾಬ್ ಸರ್ಚ್ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ಸರ್ಚಸ್ ಅಲ್ಲಿ ಹೋಗ್ಬಿಟ್ಟು ಸೊ ಕ್ಲೌಡ್ ಇಂಜಿನಿಯರ್ ಅಂತ ಕೊಟ್ರೆ ಸೊ ಎಲ್ಲಾ ಡಿಸ್ಕ್ರಿಪ್ಷನ್ ಸಿಗುತ್ತೆ ನಿಮಗೆ. ಸೊ 3 to 6 years ಎಕ್ಸ್ಪೀರಿಯನ್ಸ್ ಇರೋ ಕ್ಯಾಂಡಿಡೇಟ್ಗೆ ಸೊ 12 to 16 lakh ಕೊಡೋಕೆ ರೆಡಿ ಇದ್ದಾರೆ. ಸೊ ಮುಂಬೈ ಲೊಕೇಶನ್ ಅಲ್ಲಿ ಸೊ ಬೇಕಿದ್ರೆ ಬೇರೆ ಲೊಕೇಶನ್ ಕೊಡ್ತೀನಿ ಅಂತ ಹಾಕಿದ್ದಾರೆ. ಸೊ ಇಲ್ಲಿ ಹೋಗ್ಬಿಟ್ಟು ಸೊ ಆಸ್ ಪರ್ ದಿ ನಿಮ್ ಸ್ಕಿಲ್ಸ್ ಏನಿದೆ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ, ಸೊ 2 to 6 years ಅಂತ ಕೇಳಿರ್ತಾರೆ. ಸೊ 2 to 6 years ದೇ ಆರ್ ರೆಡಿ ಟು ಹೈರ್ ವಿತ್ ದಿ ಫ್ರೆಶರ್ಸ್ ಆಸ್ ವೆಲ್. ಸೊ ಅದೇ ರೀತಿ ಸೊ ಫ್ರೆಶರ್ಸ್ಗೂ ಇರುತ್ತೆ. ಸೊ ಇಲ್ಲಿ ನೋಡಿ ಕ್ಲೌಡ್ ಇಂಜಿನಿಯರ್ ಅಂತ ಇದೆ. ಸೊ ಇದು ಬಂದ್ಬಿಟ್ಟು ಹೈದರಾಬಾದ್, ಸಿಕಂದ್ರಾಬಾದ್ ಅಲ್ಲಿ ಇದೆ. ಸೊ 1 to 4 years ಆಫ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಸೊ ಈ ತರ ಒಂದು ಜಾಬ್ಗೆ ಸೊ ನೀವು ಅಪ್ಲೈ ಮಾಡ್ಕೋಬಹುದು. ಸೊ ಇಲ್ಲ ನಾನು ಡೆವಾಪ್ಸ್ ಇಂಜಿನಿಯರ್ ಆಗಿ ಹೋಗ್ತೀನಿ, ಸೊ ಕ್ಲೌಡ್ ಇಂಜಿನಿಯರ್ ಹೋಗ್ತೀನಿ ಅಂದ್ರೆ ಸೊ ಬೆಸ್ಟ್
ಏನು ಅಂದ್ರೆ ಇಲ್ಲೂ ಸಿಗುತ್ತೆ ನಿಮ್ಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಲಿಂಕ್ಡ್ ಇನ್ ಅಲ್ಲೂ ಸಿಗುತ್ತೆ. ಸೊ ಇವಾಗ ನೋಡಿದ್ರೆ ಸುಮಾರು ಓಪನಿಂಗ್ಸ್ ಇದೆ. ಸೊ ಕೆಲವೊಂದು ಕಂಪ್ನಿ ಎಲ್ಲ ರಿಮೋಟ್ ಜಾಬ್ಸ್ ಇದೆ. ಸೊ ಡೆವಾಪ್ಸ್ ಇಂಜಿನಿಯರ್ಗೆ ಸೊ ಎಲ್ಲ ಹೋಗ್ಬಿಟ್ಟು ಸೊ ಸರ್ಚ್ ಮಾಡ್ಬಿಟ್ಟು ಸೊ ಆಸ್ ಪರ್ ದಿ ನಿಮ್ಗೆ ಅವ್ರಿಗೆ ಏನ್ ಬೇಕಾಗಿದೆ ಸ್ಕಿಲ್ಸ್ ಅವ್ರ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು 1 to 3 years ಇರಬೇಕು. ಸೊ 6 to 9 lakh ನಾನು ಪ್ಯಾಕೇಜ್ ಕೊಡೋಕೆ ರೆಡಿ ಇದ್ದೀನಿ ಅಂತ. ಸೊ ನಿಮ್ದು ಏನೇನ್ ಸ್ಕಿಲ್ಸ್ ಇದೆ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಬೇಕಾಗಿದೆ ಸೊ ಜಾಬ್ಸ್ ನೋಡ್ಬಿಟ್ಟು ಯು ಕ್ಯಾನ್ ಅಪ್ಲೈ ದಟ್. ಥ್ಯಾಂಕ್ ಯು ಸರ್. ಸೊ ಅದರಲ್ಲಿ ನಾವು ಹ್ಯಾವ್ ಅಂಡರ್ಸ್ಟುಡ್ ಹೇಗೆ ಅಪ್ಲೈ ಮಾಡ್ಬೇಕಂತ. ಬಟ್ ಇನ್ನೊಂದು ಕೆಲವು ಇದು ಕ್ವೆರೀಸ್ ಏನಿರ್ತದೆ ಅಂದ್ರೆ, ಈಗ ಯಾವ ರೀತಿಯಲ್ಲಿ ನಾವು ಈಗ ಹೇಗೆ ಕಂಪನೀಸಿಗೆ ಹೇಗೆ ಇದು ಮೇಲ್ ಹಾಕೋದು ಅದೆಲ್ಲ ಹೇಗೆ ಯಾವ ರೀತಿಯಲ್ಲಿ ಇರ್ತದೆ ಸರ್? ಹೌ ಇಂಪಾರ್ಟೆಂಟ್ ಆರ್ ದೋಸ್? ಸೊ ಆಲ್ರೆಡಿ ನಾನು ಕರಿಯರ್ ಪೇಜ್ ಅಲ್ಲಿ ಸೊ ನಾನು ಜಾಬ್ ನೋಡಿದ್ದೇನೆ. ಸೊ ಐ ವಾಂಟ್ ಟು ಅಪ್ಲೈ ಅಂದ್ರೆ ಸೊ ಫಸ್ಟ್ ಥಿಂಗ್ ಏನೇನ್ ಮಾಡಬೇಕು ಅಂದ್ರೆ ಸಬ್ಜೆಕ್ಟ್ ಅಲ್ಲಿ ಮೆನ್ಷನ್ ಮಾಡ್ಬಿಟ್ಟು ಸೊ ಅವ್ರು ಯಾವ ಪೊಸಿಷನ್ ಗೆ ಹೈರ್ ಮಾಡ್ತಾ ಇದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಅವರು ಕ್ಲೌಡ್ ಇಂಜಿನಿಯರ್ ಅಂತ ಹೈರ್ ಮಾಡ್ತಾ ಇದ್ರೆ ಸೊ ಕ್ಲೌಡ್ ಇಂಜಿನಿಯರ್ ಅಂತ ಹಾಕ್ಬಿಟ್ಟು ಸೊ ಯಾವ ಒಂದು ಪೊಸಿಷನ್ ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಸೊ ಮೇನ್ ಬಂದ್ಬಿಟ್ಟು ಸಬ್ಜೆಕ್ಟ್ ಅಲ್ಲಿ ಸೊ ಅದನ್ನ ಹಾಕಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಡಿಯರ್ ಹೈರಿಂಗ್ ಮ್ಯಾನೇಜರ್, ಸೊ ಮ್ಯಾನೇಜರ್ ನೇಮ್ ಏನಾದ್ರೂ ಹೈರಿಂಗ್ ಟೀಮ್ ನೇಮ್ ಇತ್ತು ಅಂದ್ರೆ ಸೊ ಅವ್ರ ನೇಮ್ ನ ಆಡ್ ಮಾಡಿ, ಇಲ್ಲಾಂದ್ರೆ ಹೈರಿಂಗ್ ಮ್ಯಾನೇಜರ್ ಅಂತ ಹಾಕಿ. ಸೊ ವೆರಿ ಇಂಪಾರ್ಟೆಂಟ್ ಫಸ್ಟ್ ಬಂದ್ಬಿಟ್ಟು ವೆರಿ ಏನೋ ಪರ್ಫೆಕ್ಟ್ ಆಗಿ ಫಸ್ಟ್ ಲೈನ್ಸ್ ಇರಬೇಕು ನಿಮ್ದು ಏನು. ಸೊ ಐ ಹೋಪ್ ದಿಸ್ ಮೆಸೇಜ್ ಫೈಂಡ್ಸ್ ಯು ವೆಲ್ ಅಂತ ಹೇಳ್ಬಿಟ್ಟು ಸೊ ಐ ಆಮ್ ರೈಟಿಂಗ್ ಎಕ್ಸ್ಪ್ರೆಸ್ ಮೈ ಇಂಟ್ರೆಸ್ಟ್ ಇನ್ ದಿ ಸೊ ಕ್ಲೌಡ್ ಇಂಜಿನಿಯರ್ ಅಥವಾ ಡೆವಾಪ್ಸ್ ಇಂಜಿನಿಯರ್ ಪೊಸಿಷನ್ ಅಟ್ ಯುವರ್ ಕಂಪನಿ. ಸೊ ಅಟ್ ಯುವರ್ ಕಂಪನಿಯಲ್ಲಿ ಸೊ ಈ ಕಂಪನಿ ಅನ್ನೋದನ್ನ ತೆಗೆದ್ಬಿಟ್ಟು ಆ ಕಂಪನಿ ನೇಮ್ ನ ಹಾಕಿ. ಸೊ ಎನ್ಕ್ಲೋಸ್ ವಿತ್ ದಿಸ್ ಇಮೇಲ್ ಯು ಫೈಂಡ್ ಮೈ CV ಫಾರ್ ಯುವರ್ ರಿವ್ಯೂ ಅಂತ. ಸೊ ನಿಮ್ಮ ಒಂದು ರೆಸ್ಯೂಮ್ ನೀಟ್ ಆಗಿ ಪ್ರಿಪೇರ್ ಮಾಡಿರ್ತಿಲ್ಲ ಸೊ ಆ ರೆಸ್ಯೂಮ್ ನ ಇದಕ್ಕೆ ಅಟ್ಯಾಚ್ ಮಾಡ್ಬಿಟ್ಟು ಇಮೇಲ್ಗೆ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಬ್ಯಾಚ್ ಡಿಗ್ರಿ, ಸೊ ಏನ್ ನಿಮ್ ಎಜುಕೇಶನ್ ಆಗಿದೆ ಸೊ ಅದನ್ನ ಹಾಕ್ಬಿಟ್ಟು ಮತ್ತೆ ಸೊ ಐ ಹ್ಯಾವ್ ಫರ್ದರ್ಡ್ ಮೈ ಕ್ವಾಲಿಫಿಕೇಶನ್ ಬೈ ಕಂಪ್ಲೀಟಿಂಗ್ ದಿ AWS and DevOps ಕೋರ್ಸ್ ಅಟ್ ಇನ್ಸ್ಟಿಟ್ಯೂಟ್ ಲೆವೆಲ್. ಸೊ ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಕಂಪ್ಲೀಟ್ ಮಾಡಿರ್ತಾರ ಸೊ ಆಸ್ ಅ ಫ್ರೆಶರ್ ಆಗಿದ್ರೆ ಸೊ ಆ ಇನ್ಸ್ಟಿಟ್ಯೂಟ್ ನೇಮ್ ನ ಹಾಕಿ. ಮತ್ತೆ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಥ್ಯಾಂಕ್ ಯು ಫಾರ್ ಕನ್ಸಿಡರಿಂಗ್ ಮೈ ಅಪ್ಲಿಕೇಶನ್, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದಿ ಅಪರ್ಚುನಿಟಿ ಟು ಫರ್ದರ್ ಡಿಸ್ಕಸ್ how my skills and background can be contribute to your success of your organization ಅಂತ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ತರ ಒಂದು ಲೈನ್ ನ ಬರೆದ್ಬಿಟ್ಟು ಸೊ ಡಿಫ್ರೆಂಟ್ ಸೆಂಟೆನ್ಸ್ ನ ಬರೆದ್ಬಿಟ್ಟು ಅವರಿಗೆ ಅಟ್ರಾಕ್ಟಿವ್ ಆದಂತ ಮೇಲ್ ನ ಹಾಕಿದ್ರೆ ಸೊ ದೇ ವಿಲ್ ರಿವ್ಯೂ ಯುವರ್ ರೆಸ್ಯೂಮ್ ಅಂಡ್ ದೆನ್ ಡೆಫಿನೆಟ್ಲಿ ದೇ ವಿಲ್ ಲೆಟ್ ಯು ನೋ. ಸೊ ಇನ್ ಕೇಸ್ ಸೊ ನಾನು ಬಂದ್ಬಿಟ್ಟು ಸೊ ಇವಾಗ ಅಪ್ಲೈ ಮಾಡಿದೀನಿ ಸೊ ನನಗೆ ವಾಪಸ್ ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ ವೇಟ್ ಫಾರ್ ಸಮ್ ಟೈಮ್. ಸೊ ಯು ಕ್ಯಾನ್ ವೇಟ್ ಫಾರ್ 5 to 6 business days. ಸೊ ಇಫ್ ನಾಟ್ ಗೆಟಿಂಗ್ ಎನಿ ರೆಸ್ಪಾನ್ಸ್ ಅಂದ್ರೆ ಸೊ ದೆನ್ ಯು ಕ್ಯಾನ್ ಫಾಲೋ. ಸೊ ಅದೇ ಇಮೇಲ್ ಗೆ ಬಂದು I didn't had a reply to my last email, so I wanted to check back into see how the interview process is moving on your end ಅಂತ. ಸೊ ಇದನ್ನ ಆಡ್ ಮಾಡ್ಬಿಟ್ಟು ಸೊ ಅವ್ರಿಗೆ ವಾಪಸ್ ಕ್ವಶನ್ ಕೇಳಿ. So is there any updates? Can you share the regarding the cloud engineer or DevOps engineer? So I am still interested in the opportunity and I look forward to hear from you when you have a news to share ಅಂತ. ಸೊ ಈ ರೀತಿ ಬರ್ಬಿಟ್ಟು ಅವ್ರಿಗೆ ಸೊ 4 days ಅಥವಾ 5 days ಆದ್ಮೇಲೆ ಫಾಲೋ ಅಪ್ ಮಾಡಿ. ಸೊ ಫಾಲೋ ಅಪ್ ಮಾಡಿದ್ರೆ ಸೊ HRs ಏನಾಗ್ತಾ ಇರುತ್ತೆ ಅಂದ್ರೆ ಎವ್ರಿ ಡೇ 100-200 ಇಮೇಲ್ಸ್ ಬರ್ತಾ ಇರುತ್ತೆ. ಸೊ ಅವರು ಕೀಪ್ ಅದನ್ನ ರಿವ್ಯೂ ಮಾಡ್ತಾ ಇರಲ್ಲ. ಸೊ ಇಫ್ ಯು ಫಾಲೋ ಅಪ್ ದೆನ್ ಡೆಫಿನೆಟ್ಲಿ ದೇ ವಿಲ್ ರಿವ್ಯೂ ಯುವರ್ CV and definitely they will get back to you. So the thing is, Sridhar sir, this is something which is very important because ಒಮ್ಮೊಮ್ಮೆ ಏನಾಗ್ತದೆ ಅಂದ್ರೆ ನಮಗೂ ಕೂಡ ಈ ಕಂಪನೀಸ್ಗಳಿಗೆ ಅವರಿಗೆ ಹೇಗೆ ಅಪ್ರೋಚ್ ಮಾಡಬೇಕು, ಅವರ ಜೊತೆ ಹೇಗೆ ಇಂಟ್ರಾಕ್ಟ್ ಮಾಡ್ಬೇಕು, ಹೇಗೆ ಫಾಲೋ ಅಪ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಸೊ ಒನ್ ಮೋರ್ ಥಿಂಗ್ ವಾಟ್ ಐ ವಾಂಟೆಡ್ ಟು ನೋ ಇಸ್, ಈಗ ನಾವೊಂದು ಫಾಲೋ ಅಪ್ಸ್ ಮಾಡುವಾಗ ವಿದಿನ್ ಹೌ ಮೆನಿ ಡೇಸ್ ಶುಡ್ ಇಟ್ ಬಿ ಡನ್? ಈಗ ಒಂದು ನಾವು ಮಾಡ್ತೇವೆ ಮತ್ತೆ ನಮ್ಗೆ ಇದು ರೆಸ್ಪಾನ್ಸ್ ಒಂದು ಸಿಕ್ಲಿಲ್ಲ ಅವರ ಸೈಡ್ ಇಂದ. ಸೊ ವಿದಿನ್ ಹೌ ಮೆನಿ ಡೇಸ್ ಶುಡ್ ಯು ರೆಸ್ಪಾಂಡ್? ಲೈಕ್ ಒಂದು wait for minimum 3 to 5 days you need to wait. So because they are still processing with, they are getting the application from different candidates. So wait for 3 to 4 days. If not getting any response from them, you need to follow up with them. Okay. ಅಂಡ್ ಈಗ ಒಮ್ಮೊಮ್ಮೆ ಏನಾಗ್ತದೆ ಅಂದ್ರೆ ಆಸ್ ಕ್ಯಾಂಡಿಡೇಟ್ಸ್ ನಮಗೂ ಅವರ ಸೈಡ್ ಇಂದ ರೆಸ್ಪಾನ್ಸ್ ಬಂದಿಲ್ಲದ ಕಾರಣ ನಮಗೂ ಕೂಡ ಇದಿರ್ತದೆ, ಏನಂದ್ರೆ ಸ್ವಲ್ಪ ವಿ ವಿಲ್ ಆಲ್ಸೋ ಬಿ ಲಿಟಲ್ ಬಿಟ್ ಟೆನ್ಸ್ಡ್, ನರ್ವಸ್ನೆಸ್ ಇರ್ತದೆ ಅಂಡ್ ಆಂಕ್ಷಿಯಸ್ ಆಗಿರ್ತೇವೆ. ಸೊ ನಾವು ಗಡಿ ಫಾಲೋ ಅಪ್ಸ್ ಇದು ಮಾಡ್ತಾ ಇರ್ತೇವೆ. ಸೊ ಅದಕ್ಕಾಗಿ ಇಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ಟು ನೋ ಎಷ್ಟು ಫಾಲೋ ಅಪ್ಸ್ ಮಾಡಬೇಕು ಅಂಡ್ ಯಾವ ರೀತಿಯಲ್ಲಿ ಮಾಡ್ಬೇಕು. ಒಮ್ಮೊಮ್ಮೆ ಏನಾಗ್ತದೆ ಅಂದ್ರೆ ಡೈರೆಕ್ಟ್ಲಿ ಕ್ಯಾಂಡಿಡೇಟ್ಸ್ ಆ HRs ಗಾಗಿರ್ಲಿ ಅವರಿಗೆ ಡೈರೆಕ್ಟ್ಲಿ ಕಾಲ್ ಮಾಡಿ ಎಲ್ಲ ಕೇಳ್ತಾರೆ. ಸೊ ದಟ್ ವೋಂಟ್ ಬಿ ಗುಡ್ ಬಿಕಾಸ್ ಅದು ಪ್ರೊಫೆಷನಲ್ ಆಗಿ ಇದು ಕಾಣೋದಿಲ್ಲ.
So Yes. what is your recommendation on that aspect? So maximum follow up will be, so first week ಅಲ್ಲಿ ಬಂದ್ಬಿಟ್ಟು, ಸೊ ಫಸ್ಟ್ ವೀಕ್ ನಾನು ಅಪ್ಲೈ ಮಾಡಿದ್ದೀನಿ ಈ ಜಾಬ್ಗೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಸೊ 11th ಇದೆ, ಸೊ 11th ಅಲ್ಲಿ ನಾನು ಜಾಬ್ಗೆ ಅಪ್ಲೈ ಮಾಡಿದ್ದೀನಿ. ಸೊ 11th ಇಸ್ ಸಾಟರ್ಡೆ, ಸೊ ಸಾಟರ್ಡೆ ಅಂಡ್ ಸಂಡೇ ಸೊ ನಾನ್ ಬಿಸ್ನೆಸ್ ಅವರ್ಸ್, ಸೊ ಅವಾಗ ಅವರು ನೋಡಲ್ಲ. ಸೊ ಮಂಡೇ, ಟ್ಯೂಸ್ಡೇ ಅಂಡ್ ವೆನ್ಸ್ಡೇ ಅಂಡ್ ಥರ್ಸ್ಡೇ, ಸೊ ಇದು ಬಿಸ್ನೆಸ್ ಡೇಸ್ ಇತ್ತು ಅಂದ್ರೆ ಯು ನೀಡ್ ಟು ವೇಟ್ ಕಂಪ್ಲೀಟ್ ಫಾರ್ ದಿಸ್ ವೀಕ್. ಸೊ ಈ ವೀಕ್ ಅಲ್ಲಿ ನಿಮ್ಗೆ ಏನೋ ರೆಸ್ಪಾನ್ಸ್ ಬರ್ಲಿಲ್ಲ ಅಂದ್ರೆ ಯು ನೀಡ್ ಟು ಫಾಲೋ ಅಪ್ ವಿತ್ ಇಟ್ ಆನ್ 20th onwards. ಸೊ 20th onwards ಯು ನೀಡ್ ಟು ಸೆಂಡ್ ದಿ ಇಮೇಲ್. ಸೊ ಇಸ್ ದೇರ್ ಎನಿ ಫರ್ದರ್ ಅಪ್ಡೇಟ್ಸ್ ಅಂತ ಕೇಳ್ಬೋದು. ಸೊ ಈ ವೀಕ್ ಅಲ್ಲಿ ಡೆಫಿನೆಟ್ಲಿ ದೇ ವಿಲ್ ರಿಪ್ಲೈ ಟು ಯು. ಸೊ ದೇ ಆರ್ ಸ್ಟಿಲ್ ಇನ್ ದಿ progressing, or so they will provide you the some updates to you. So when you follow up with them, so aವಾಗ ಬಂದ್ಬಿಟ್ಟು, ಸೊ ಅವರು ಇನ್ ಕೇಸ್ ದೇ ಆರ್ ರೆಡಿ ಟು ಗೋ ವಿತ್ ಯುವರ್ ಶೆಡ್ಯೂಲ್ ಇಂಟರ್ವ್ಯೂ, ದೇ ವಿಲ್ ಡೆಫಿನೆಟ್ಲಿ ಗೆಟ್ ಬ್ಯಾಕ್ ಟು ಯು. ಸೊ ಅದೇ ಮೇಲ್ ಅಲ್ಲಿ ಬಂದ್ಬಿಟ್ಟು, ಸೊ ವಿ ಆರ್ ಪ್ರೊಸೆಸಿಂಗ್ ಯುವರ್ CP ಅಂತ ಹಾಕ್ಬಿಟ್ಟು ಸೊ ನಿಮ್ಗೆ ಆಡ್ ಮಾಡಿರ್ತಾರೆ. ಸೊ ಅದೇ ವೀಕ್ ಅಲ್ಲಿ ನಿಮ್ಗೆ ರೆಸ್ಪಾನ್ಸ್ ಬರ್ಬೋದು. ಇನ್ ಕೇಸ್ ಈ ವೀಕ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ನೆಕ್ಸ್ಟ್ 1 ವೀಕ್ ನ ಫಾಲೋ ಅಪ್ ಮಾಡಿ. ಸೊ ಇಲ್ಲ ಅಂದ್ರೆ ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಮಾಡ್ಬಿಡಿ. ಸೊ ಮ್ಯಾಕ್ಸಿಮಮ್ 3 attempt ಯು ನೀಡ್ ಟು ಫಾಲೋ ವಿತ್ ದಮ್. ಸೊ ಬಿಕಾಸ್ 3 attempt ಅಲ್ಲಿ ಆಗಿಲ್ಲ ಅಂದ್ರೆ ಆಲ್ರೆಡಿ ದೇ ಆರ್ ಪ್ರೊಸೆಸ್ ವಿತ್ ಸಮ್ ಡಿಫರೆಂಟ್ ಕ್ಯಾಂಡಿಡೇಟ್ ವಿತ್ ಇಂಟರ್ವ್ಯೂ ಪ್ರೊಸೆಸ್ ಅಂತ. So coming to the next thing, sir, we just touched upon the topic of resume. So how important is resume while ನಾವೀಗ ಇದು ಆನ್ಲೈನ್ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಗೆ ಅದನ್ನು ಅಪ್ಲೈ ಎಲ್ಲ ಮಾಡಿಸುವಾಗ ಡೈರೆಕ್ಟ್ ರೆಸ್ಯೂಮ್ ಎಲ್ಲ ಇದು ಅಪ್ಲೋಡ್ ಮಾಡ್ತಾರೆ. BIT LinkedIn ಆಗಿರ್ಬೋದು, ಇಲ್ದಿದ್ರೆ ಮೇಲ್ ಅಲ್ಲಿ ಕಳಿಸ್ಬೋದು, ಇಲ್ದಿದ್ರೆ ಈ ನೌಕರಿ ಅಂತ ವೆಬ್ಸೈಟ್ಸ್ ಅಲ್ಲಿ ಎಲ್ಲ. ಸೊ ಅಲ್ಲಿಯ ಕಂಪನೀಸ್ಗಾಗಿರ್ಲಿ ಹಲವಾರು ರೆಸ್ಯೂಮ್ಸ್, ಹಲವಾರು ಕ್ಯಾಂಡಿಡೇಟ್ಸ್ ಇಂದ ಹಲವಾರು ರೆಸ್ಯೂಮ್ಸ್ ಎಲ್ಲ ಸಿಗ್ತದೆ. ಸೊ ಇಲ್ಲಿ ಒಂದು ರೆಸ್ಯೂಮ್ ಪ್ರೆಸೆಂಟ್ ಮಾಡೋದು ವಿಲ್ ಬಿ ವೆರಿ ವೆರಿ ಇಂಪಾರ್ಟೆಂಟ್. ಅಕಾರ್ಡಿಂಗ್ ಟು ಯು, ವಾಟ್ ಇಸ್ ದ ಬೆಸ್ಟ್ ವೇ ಟು ಪ್ರೆಸೆಂಟ್ ಎ ರೆಸ್ಯೂಮ್? ಸೊ ಯಾವ ರೀತಿಯಲ್ಲಿ ಒಂದು ರೆಸ್ಯೂಮ್ ಅನ್ನು ಪ್ರೆಸೆಂಟ್ ಮಾಡಿರ್ಬೇಕು? ಸೊ ಆನ್ಲೈನ್ ಅಲ್ಲೂ ನೋಡಿರ್ಬೋದು ನೀವು, ಸುಮಾರು ಸ್ಯಾಂಪಲ್ ರೆಸ್ಯೂಮ್ ಸಿಗುತ್ತೆ. ಸೊ ಸ್ಯಾಂಪಲ್ ರೆಸ್ಯೂಮ್ ಅಲ್ಲಿ ಏನಿರ್ಬೇಕು ಅಂದ್ರೆ, ಸೊ ಫಸ್ಟ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್, ಸೊ ನಿಮ್ಮ ನೇಮು, ಕಾಂಟ್ಯಾಕ್ಟ್ ನಂಬರ್, ಇಮೇಲ್ ಐಡಿ ಸೊ ಫಸ್ಟ್ ಟಾಪ್ ಅಲ್ಲೇ ಇರ್ಬೇಕು. ಸೊ ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ನಿಮ್ಮ ಸ್ಕಿಲ್ಸ್, ನಿಮ್ಮ ಹತ್ರ ಏನ್ ಸ್ಕಿಲ್ಸ್ ಇದೆ. ಸೊ ಫಾರ್ ಎಕ್ಸಾಂಪಲ್ ನನ್ನ ಹತ್ರ AWS ಇದೆಯಾ, ಡಾಕರ್ ಇದೆಯಾ, ಕುಬರ್ನೆಟ್ಸ್ ಇದೆಯಾ, ಸೊ ನಾನು ಏನೆಲ್ಲ ಕಲ್ತಿದ್ದೀನಿ ಆ ಸ್ಕಿಲ್ಸ್ ನ ವೆರಿ ಇಂಪಾರ್ಟೆಂಟ್. ಸೊ ಟಾಪ್ ಅಲ್ಲಿ ಪಬ್ಲಿಷ್ ಮಾಡಿ. ಸೊ HR ಬಂದ್ಬಿಟ್ಟು ಫಸ್ಟ್ ನಿಮ್ಮ ರೆಸ್ಯೂಮ್ ನ ನೋಡಿದ್ಮೇಲೆ, ಸೊ ಫಸ್ಟ್ ಅವರು ನೋಡೋದು ಬಂದ್ಬಿಟ್ಟು ಕ್ಯಾಂಡಿಡೇಟ್ ಗೆ ಸೊ ಏನೆಲ್ಲ ಸ್ಕಿಲ್ಸ್ ಇದೆ, ಸೊ ನಮ್ಮ ಕಂಪ್ನಿಗೆ ಬರುವಂತ ಸ್ಕಿಲ್ಸ್, ನಮ್ಗೆ ರಿಕ್ವೈರ್ಮೆಂಟ್ ಸ್ಕಿಲ್ಸ್ ಬಂದ್ಬಿಟ್ಟು ಇವನ ಹತ್ರ ಇದೆಯಾ ಅಂತ ನೋಡ್ಬಿಟ್ಟೆ ಶಾರ್ಟ್ ಲಿಸ್ಟ್ ಮಾಡೋದು. ವಾಟ್ ಹಿ ಹ್ಯಾಸ್ ಎಕ್ಸಾಕ್ಟ್ಲಿ ಸ್ಕಿಲ್ಸ್ ಅಂತ. ಸೊ ನಿಮ್ಮ ಹತ್ರ ಎಷ್ಟು ಸ್ಕಿಲ್ಸ್ ಗೊತ್ತಿದೆ, ಎಷ್ಟು 100% ನಾಲೆಜ್ ಇದೆ, ಸೊ ಅದ್ರ ಮೇಲೆ ಹಾಕಿ. ಸೊ ಗುಡ್ ನಾಲೆಜ್ ಆಫ್ ದಿ ವಿಂಡೋಸ್ ಅಂಡ್ ಯೂನಿಕ್ಸ್ OS ಅಂತ. ಸೊ ಆ ರೀತಿ ಸೊ ನಿಮ್ಗೆ ಲಿನಕ್ಸ್ ಮಷಿನ್ ಮೇಲೆ ಎಷ್ಟು ಗೊತ್ತು, AWS ಮೇಲೆ ಎಷ್ಟು ಗೊತ್ತು, ಎಷ್ಟು ಸರ್ವಿಸಸ್ ಮೇಲೆ ಗೊತ್ತು. ಸೊ ಇನ್ ಕೇಸ್ ನಾನು ಪ್ರೆಷರ್ ಆಗಿದ್ರೆ, ಸೊ ಪ್ರಾಜೆಕ್ಟ್ ಬಗ್ಗೆ ಸೊ 1 ಅಥವಾ 2 ಪ್ರಾಜೆಕ್ಟ್ ನ ಮಾಡ್ಬಿಟ್ಟು ಸೊ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಆಸ್ ಅ ಪ್ರೆಷರ್ ಆಗಿ ಹೋಗ್ತೀನಿ ಅಂದ್ರೆ ಪ್ರಾಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಬಂದ್ಬಿಟ್ಟು ಸೊ ಪ್ರಾಜೆಕ್ಟ್ ನ ನೀಟ್ ಆಗಿ ಡೀಟೇಲ್ ಆಗಿ ಬರ್ಬಿಟ್ಟು, ಸೊ ನೆಕ್ಸ್ಟ್ ಎಜುಕೇಶನ್ ಇರ್ಬೇಕು. ಸೊ ಅದಾದ್ಮೇಲೆ ಕಾಂಟ್ಯಾಕ್ಟ್ ಅಡ್ರೆಸ್ ಏನಾದ್ರು ಇತ್ತು ಅಂದ್ರೆ ಸೊ ಆಡ್ ಮಾಡ್ಬಿಟ್ಟು, ಆಮೇಲೆ ಹಳೆ ಎಕ್ಸ್ಪೀರಿಯನ್ಸ್, ಸೊ ನಾನ್ IT ಏನಾದ್ರು ಬೇರೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಆಡ್ ಮಾಡ್ಬಿಟ್ಟು ಸೊ ಅಪ್ಲೈ ಮಾಡ್ಬೋದು. ಸೊ ಸರ್, ಈಗ ಏನಂದ್ರೆ ಎಸ್ಪೆಷಲಿ ಈ ಫ್ರೆಶರ್ಸ್ ಅವರಿಗೆಲ್ಲ, ದೋಸ್ ಜಸ್ಟ್ ಕಂಪ್ಲೀಟೆಡ್ ದೇರ್ ಎಜುಕೇಶನ್, ರೈಟ್? ಸೊ ರೀಸೆಂಟ್ಲಿ ಯಾರಾದ್ರೂ ಪಾಸ್ ಔಟ್ ಆಗಿರ್ತಾರೆ, ಸೊ 2023 ಅಲ್ಲಿ ಪಾಸ್ ಔಟ್ ಆಗಿದ್ದವರಿಗೆಲ್ಲ ಅವರು ರೆಸ್ಯೂಮ್ ಅಲ್ಲಿ ವಾಟ್ ಆರ್ ದ ಮೇನ್ ಥಿಂಗ್ಸ್ ದಟ್ ದೇ ಶುಡ್ ಹೈಲೈಟ್, ಆರ್ ವಾಟ್ ಆರ್ ದ ಥಿಂಗ್ಸ್ ದಟ್ ದೇ ಶುಡ್ ಅವಾಯ್ಡ್ ಆಡಿಂಗ್ ಅಕಾರ್ಡಿಂಗ್ ಟು ಯು ಸರ್? ಸೊ ಬೇಸಿಕ್ಲಿ ಬಂದ್ಬಿಟ್ಟು, ಸೊ ಯಾರೆಲ್ಲ ಫ್ರೆಶರ್ಸ್ ಆಗಿದ್ದಾರಲ್ಲ, ಸೊ ಬಂದ್ಬಿಟ್ಟು ಮೇನ್ ಎಜುಕೇಶನ್, ಸೊ ನೆಕ್ಸ್ಟ್ ಸರ್ಟಿಫಿಕೇಶನ್. ಸೊ ಸರ್ಟಿಫಿಕೇಶನ್ ಏನೆಲ್ಲ ಮಾಡಿದ್ರ? ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಐ ಹ್ಯಾವ್ ಅ ಡಿಫರೆಂಟ್ ಒನ್, ಅನದರ್ ರೆಸ್ಯೂಮ್ ಫಾರ್ ಅ ಫ್ರೆಶರ್. ಸೊ ಫಸ್ಟ್ ಬಂದ್ಬಿಟ್ಟು ರೆಸ್ಯೂಮ್ ಅಲ್ಲಿ ಏನಿರ್ಬೇಕು ಅಂದ್ರೆ, ಸೊ ಅಬ್ಜೆಕ್ಟಿವ್ ಅಲ್ಲಿ ಆಕ್ಟಿವ್ಲಿ ಐ ಆಮ್ ಸೀಕಿಂಗ್ ವಿತ್ ದಿ ಅಪಾರ್ಚುನಿಟಿ ಅಂತ ಆಡ್ ಮಾಡಿರ್ಬೇಕು. ಸೊ ಆಸ್ ಅ ಫ್ರೆಶರ್ ಆಗಿ ಹೋಗ್ತಾ ಇದ್ದೀನಿ ಅಂದ್ರೆ, ಸೊ ರೆಸ್ಯೂಮ್ ಅಲ್ಲಿ ಏನಿರ್ಬೇಕು ಅಂದ್ರೆ, ಐ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್, ಐ ಆಮ್ ಸೀಕಿಂಗ್ ವಿತ್ ದಿ ಸೊ ಅಪಾರ್ಚುನಿಟಿ ಅಂತ. ಸೊ ಫಸ್ಟ್ ಅಬ್ಜೆಕ್ಟಿವ್ ಅಲ್ಲಿ ಮೆನ್ಷನ್ ಆಗಿರ್ಬೇಕು. ಸೊ ಅದಾದ್ಮೇಲೆ ಸೊ AWS ಮತ್ತೆ DevOps ಮೇಲೆ ಏನೆಲ್ಲ ಸರ್ವಿಸಸ್ ಕಲ್ತಿದ್ರ, ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗುತ್ತೆ. ಸೊ ಗಿಟ್ ಅಂದ್ರೆ ಏನು, ಸೊ ಜೆಂಕಿನ್ ಅಂದ್ರೆ ಏನು, ಸೊ ಕೆಲವೊಂದು ಸರ್ವಿಸಸ್ ಅಂದ್ರೆ ಏನು. ಸೊ ಮೇನ್ ನೀವು ಯಾವ ಒಂದು ಪೊಸಿಷನ್ ಗೆ ನೀವು ಆಕ್ಟಿವ್ ಆಗಿ ಜಾಬ್ ನೋಡ್ತಾ ಇದ್ರ, ಸೊ ಆಸ್ ಅ ಕ್ಲೌಡ್ ಇಂಜಿನಿಯರ್ ನೋಡ್ತಾ ಇದ್ದೀನಿ ಅಥವಾ DevOps ಇಂಜಿನಿಯರ್ ನೋಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಆಬ್ಜೆಕ್ಟಿವ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾವೆಲ್ಲ ಸರ್ವಿಸಸ್ ಬಗ್ಗೆ ಕಲ್ತಿದ್ರ, ಸೊ ಆ ಸರ್ವಿಸಸ್ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು, ಸೊ ಇದರಲ್ಲಿ ನಿಮ್ಗೆ ನೋ ನೀಡ್ ಟು ಆಡ್ ಎನಿಥಿಂಗ್ ವರ್ಕ್ ಎಕ್ಸ್ಪೀರಿಯನ್ಸ್. ಸೊ ಆಲ್ರೆಡಿ ವರ್ಕ್ ಎಕ್ಸ್ಪೀರಿಯನ್ಸ್ ಇರಲ್ಲ, ಸೊ ಅದಕ್ಕೆ. ಸೊ ಅದಾದ್ಮೇಲೆ ಸರ್ಟಿಫಿಕೇಶನ್ ಎಲ್ಲ ಆಡ್ ಮಾಡಿದ್ಮೇಲೆ
ಸೊ ಪ್ರಾಜೆಕ್ಟ್ ಡೀಟೇಲ್ ಅಂತ ವೆರಿ ಇಂಪಾರ್ಟೆಂಟ್. ಸೊ ಪ್ರಾಜೆಕ್ಟ್ ಡೀಟೇಲ್ ಅಂತ ಹಾಕ್ಬಿಟ್ಟು ಸೊ ನಿಮ್ಮ ಒಂದು AWS ಮತ್ತೆ DevOps ಏನೆಲ್ಲ ಸರ್ಟಿಫಿಕೇಶನ್ ಮಾಡಿದಿರಲ್ಲ, ಸೊ ಇದ್ರ ಮೇಲೆ ನಿಮ್ ಏನೆಲ್ಲ ಪ್ರಾಜೆಕ್ಟ್ ಮಾಡಿದ್ದೀರಾ. ಸೊ ಲೈಕ್ ಏನು ಎಂಡ್ ಟು ಎಂಡ್ ವೆಬ್ ಆರ್ಕಿಟೆಕ್ಚರ್ ಆಗಿರ್ಬೋದು, 3 ಟೈರ್ ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಆಗಿರ್ಬೋದು, ಆ ತರ DevOps ಅಲ್ಲಿ ಏನೇನು ಪ್ರಾಜೆಕ್ಟ್ ಮಾಡಿದ್ರ. ಸೊ ಪ್ರಾಜೆಕ್ಟ್ ಡೀಟೇಲ್ಸ್ ಬಗ್ಗೆ ಸೊ ಆಡ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ ಕೇಳೋದೇ ಕ್ವಶನ್ ಬಂದ್ಬಿಟ್ಟು ನಿಮ್ಮ ಪ್ರಾಜೆಕ್ಟ್ ಅಲ್ಲಿ, ಸೊ ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಿತ್ತು, ಸೊ ಆ ಪ್ರಾಜೆಕ್ಟ್ ನ ಯಾವ ರೀತಿ ಮಾಡಿದ್ರ, ಸೊ ಏನೇನು ಟೆಕ್ನಾಲಜಿನ ಯೂಸ್ ಮಾಡಿದ್ರ ಅಂತ ದೀಸ್ ಕ್ವಶನ್ ದೇ ವಿಲ್ ಆಸ್ಕ್. So Sridhar, as we were like mentioning, ಸೊ ಈಗ ಇದು ಸ್ಟೂಡೆಂಟ್ಸ್ ನವರಿಗೆಲ್ಲ, ಎಸ್ಪೆಷಲಿ ದೋಸ್ ಆರ್ ಕಮಿಂಗ್ ಫ್ರಮ್ ನಾನ್ IT, ಅವರಿಗೆಲ್ಲ ಒಂದು ಇದು ಡೌಟ್ ಇರ್ತದೆ, ಏನಂದ್ರೆ ಈಗ ವಿಲ್ ದೇ ಬಿ ಕನ್ಸಿಡರ್ಡ್ ಆಸ್ ಫ್ರೆಶರ್ಸ್ ಆರ್ ನಾಟ್. ಸೊ ಅದು ಹೇಗಿರ್ತದೆ ಸರ್? ಸೊ ನೋಡಿ, ಇವಾಗ ಸೊ ನಾನ್ IT ಬ್ಯಾಕ್ ಗ್ರೌಂಡ್, ಸೊ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇರ್ತೀನಿ. ಸೊ ನಾವು ಇವಾಗ ನಾನು ಬಂದ್ಬಿಟ್ಟು ಸೊ ಕ್ಲೌಡ್ ಮತ್ತೆ DevOps ಎಲ್ಲ ಕಲ್ತಿರ್ತೀನಿ. ಸೊ ಇವಾಗ ಸೊ ನಾನು ಯಾವ ರೀತಿ ಆಡ್ ಮಾಡ್ಬೇಕು ಅಂತ, ಸೊ ಫಸ್ಟ್ ಫೋಕಸ್ ಆನ್ ದಿ ಸ್ಕಿಲ್ಸ್. ಸೊ ಫಸ್ಟ್ ಬಂದ್ಬಿಟ್ಟು ಏನೋ AWS ಮತ್ತೆ DevOps ಮೇಲೆ ಏನೆಲ್ಲ ಕಲ್ತಿದ್ರ ಸೊ ನೀಟಾಗಿ ಆಡ್ ಮಾಡ್ಬಿಟ್ಟು, ಸೊ ಆಮೇಲೆ ಪ್ರಾಜೆಕ್ಟ್ ಡೀಟೇಲ್ ಎಲ್ಲ ಆಡ್ ಆದ್ಮೇಲೆ ಸೊ ನೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್. ಸೊ ಆಲ್ರೆಡಿ ಯಾವಾಗ ನಿಮ್ದು ಸೊ ಎಸ್ಪೆಷಲಿ ಅನ್ ದಿ ಫೈನಾನ್ಸಿಯಲ್ ಅದರ್ ಬ್ಯಾಕ್ ಗ್ರೌಂಡ್ಸ್ ಅಲ್ಲಿ ಏನಿರುತ್ತೆ, ಸೊ ಅದರದ್ದು ಯಾವ ಒಂದು ಡೇಸ್ ಇಂದ ಸೊ ಎಲ್ಲಿಂದ ಎಲ್ಲಿವರೆಗೂ ನೀವು ಕೆಲಸ ಮಾಡಿದ್ರೆ ಆ ಕಂಪ್ನಿಯಲ್ಲಿ, ಸೊ ಅದ್ರ ಬಗ್ಗೆ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಿದೆ, ಸೊ ಅದನ್ನು ಆಡ್ ಮಾಡ್ಬೇಕಾಗುತ್ತೆ. ಸೊ ಇಫ್ ಐ ಆಮ್ ಏಬಲ್ ಟು ಗೆಟಿಂಗ್ ದಿ ಅಟ್ಲೀಸ್ಟ್ 3 months ಆಫ್ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೇನು, ಸೊ ಐ ಕ್ಯಾನ್ ಏಬಲ್ ಟು ಆಡ್ ದಟ್. ಎಸ್. ಸೊ ಇಲ್ಲಿ ಈಗ ಇನ್ನೊಂದು ಏನ್ ಕ್ವಶನ್ಸ್ ಹೆಚ್ಚಾಗಿ ಕೇಳ್ತಾರೆ ಅಂದ್ರೆ, ನಾವೀಗ ರೆಸ್ಯೂಮ್ ಅಲ್ಲಿ ಇದು ಫೇಕ್ ಎಕ್ಸ್ಪೀರಿಯನ್ಸ್ ಇದು ಹಾಕ್ಬಹುದು ಅಂತ ಕೇಳ್ತಾರೆ ಸರ್. ಸೊ ಇದ್ರ ಬಗ್ಗೆ ವಾಟ್ ಇಸ್ ಯುವರ್ ದಿಸ್ ಥಿಂಗ್ ಸಜೆಷನ್ಸ್ ಇನ್ ರಿಗಾರ್ಡ್ಸ್ ಟು ದಿಸ್? ಈಗ ಬಿಕಾಸ್ ಫೇಕ್ ಎಕ್ಸ್ಪೀರಿಯನ್ಸ್ ಹಾಕುವಾಗ ಒಂದು ಏನಾಗತ್ತೆ ಅಂದ್ರೆ, ಇಂಟರ್ವ್ಯೂವರ್ಸ್ ಕೂಡ ಆ ಲೆವೆಲ್ ಇದೆ ಕ್ವಶನ್ಸ್ ಇದೆಲ್ಲ ಕೇಳ್ತಾರೆ. ಸೊ ವಾಟ್ ಇಸ್ ಯುವರ್ ದಿಸ್ ಥಿಂಗ್ ಒಪಿನಿಯನ್ ಆನ್ ದಟ್? ಓಕೆ, ಸೊ ಫಸ್ಟ್ ಥಿಂಗ್ ಇಸ್, ಸೊ ನಾನು ಫೇಕ್ ಎಕ್ಸ್ಪೀರಿಯನ್ಸ್ ನ ಆಡ್ ಮಾಡ್ತೀನಿ ಅಂದ್ರೆ, ಸೊ ಫಸ್ಟ್ ಬಂದ್ಬಿಟ್ಟು ನಿಮ್ಮ ಡೆಸಿಗ್ನೇಷನ್ ಚೇಂಜಸ್ ಆಗಿರಬಾರ್ದು. ಸೊ ಡೆಸಿಗ್ನೇಷನ್ ಬಂದ್ಬಿಟ್ಟು ಹಳೆ ಕಂಪ್ನಿಯಲ್ಲಿ ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಬೇರೆ ಏನಾದ್ರು ಸೊ ಸಾಫ್ಟ್ವೇರ್ ಅಸೋಸಿಯೇಟ್ ಆ ತರ ಇತ್ತು ಅಂದ್ರೆ, ಸೊ ಫೇಕ್ ಎಕ್ಸ್ಪೀರಿಯನ್ಸ್ ಹಾಕಿದ್ರು, ಸೊ ಬಿಕಾಸ್ ಕೆಲವೊಂದು MNC ಅಲ್ಲಿ ಅದೇ ಪೊಸಿಷನ್ ಕೊಡುತ್ತೆ, ಅದು ಏನು ಎಫೆಕ್ಟ್ ಆಗಲ್ಲ. ಬಟ್ ಇವಾಗ ನನ್ನ ಹತ್ರ ಫೈನಾನ್ಸಿಯಲ್ ಅದರ್ ಬ್ಯಾಕ್ ಗ್ರೌಂಡ್ ಎಕ್ಸ್ಪೀರಿಯನ್ಸ್ ಇದ್ದಾಗ, ಸೊ ನಾನು DevOps ಇಂಜಿನಿಯರ್ ಅಂತ ಮೆನ್ಷನ್ ಮಾಡ್ಬಿಟ್ಟು ಸೊ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಡ್ ಮಾಡಿದ್ರೆ, ಸೊ ಇಟ್ ಬಿಕಮ್ ಅ ಪ್ರಾಬ್ಲಮ್ ಫಾರ್ ಮೀ. ಓಕೆ, ಮತ್ತೆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಅಲ್ಲಿ ಏನಾದ್ರು ಆಯ್ತು ಅಂದ್ರೆ, ಸೊ ಇಟ್ ಬಿಕಮ್ ಅ ಪ್ರಾಬ್ಲಮ್. ಬಟ್ ಆದ್ರೆ ಸೊ ಇವಾಗ ಆಲ್ರೆಡಿ ನನ್ಗೆ ಏನೋ IT ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಸೊ ಬೇರೆ ಬ್ಯಾಕ್ ಗ್ರೌಂಡ್ ಇದೆ ಅಂದ್ರೆ, ಸೊ ಅವಾಗ ನಾನು ಐ ಕ್ಯಾನ್ ಏಬಲ್ ಟು ಆಡ್ ದಟ್ ಸಮ್ ಸ್ಕಿಲ್ಸ್ ಇನ್ ಟು ಮೈ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ. ಓಕೆ, ಓಕೆ ಸರ್. ಸೊ ದೋಸ್ ಆರ್ ದ ಮೇನ್ ಥಿಂಗ್ಸ್. ಯಾಕೆಂದ್ರೆ ಈಗ ಎಸ್ಪೆಷಲಿ ಫೇಕ್ ಎಕ್ಸ್ಪೀರಿಯನ್ಸ್ ಹಾಕುವಾಗ ಅಂತ ನಮ್ಗೆ ಒಮ್ಮೊಮ್ಮೆ ಇದಾಗತ್ತೆ, ಲೈಕ್ ಓಕೆ ಹಾಕಿದ್ರೆ ಇದು ಆಪರ್ಚುನಿಟೀಸ್ ಹೆಚ್ಚು ಇಂಟರ್ವ್ಯೂಸ್ ಎಲ್ಲ ಸಿಗ್ತದೆ ಅಂಡ್ ಆಲ್ ದಟ್. ಅಂಡ್ ಅದರ್ ಥಿಂಗ್ ಇಸ್, ನಾವು ಇದು ರೆಸ್ಯೂಮ್ ಅಲ್ಲಿ ಅದು ಹೇಗೆ ಇದು ಹಾಕ್ಬೇಕಾಗತ್ತೆ ಸರ್? ಸೊ ಫಸ್ಟ್ ಆಫ್ ಆಲ್ ಬಿಕಾಸ್ ಅಲ್ಲಿ 4 years ಅಂತ ಇದು 2 or 3 years ಎಕ್ಸ್ಪೀರಿಯನ್ಸ್ ಉಂಟಂತ ಹಾಕಿದ್ರೆ, ಅಲ್ಲಿ ನೆಕ್ಸ್ಟ್ ಥಿಂಗ್ ವಾಟ್ ವಿಲ್ ಕಮ್ ಇಸ್ ನಿಮ್ಗೆ ಏನೆಲ್ಲ ಟೂಲ್ಸ್ ಎಲ್ಲ ಗೊತ್ತುಂಟು, ಬಿಕಾಸ್ ದಟ್ ಇಸ್ ಅನದರ್ ಥಿಂಗ್ ದಟ್ ದೇ ವಿಲ್ ಬಿ ಆಸ್ಕಿಂಗ್ ಅಬೌಟ್. ಅಂಡ್ ವಾಟ್ ಆರ್ ದ challenges that you might face if you are putting a fake experience in that way? ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ಸೊ ಫೇಕ್ ಎಕ್ಸ್ಪೀರಿಯನ್ಸ್ ಇವಾಗ ನಾವು ಆಡ್ ಮಾಡ್ತೀವಲ್ಲ ರೆಸ್ಯೂಮ್ ಅಲ್ಲಿ, ಸೊ ಇಂಟರ್ವ್ಯೂಗೆ ಏನಾಗುತ್ತೆ ಅಂದ್ರೆ, ಸೊ ಅಷ್ಟೇ ಏನೋ ರೆಸ್ಪಾನ್ಸ್ ನಿಮ್ ಕಡೆಯಿಂದ ಬೇಕು ಅಂತಾರೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು 1 year 2 year ಫೇಕ್ ಎಕ್ಸ್ಪೀರಿಯನ್ಸ್ ಆಗ್ತಿ ಅಂದ್ರೆ, ಸೊ ಆ ತರ ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಿತ್ತು ನಿಮ್ಮಲ್ಲಿ, ಸೊ ಆಮೇಲೆ ಸೊ ಅದ್ರಲ್ಲಿ ಏನೇನ್ ಚಾಲೆಂಜಸ್ ಇತ್ತು, ಈ ತರ ಕ್ವಶನ್ ಬರುತ್ತೆ. ಸೊ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ ಬರುತ್ತೆ ವೆನ್ ಯು ಆರ್ ಗೋಯಿಂಗ್ ವಿತ್ ದಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಅಂತ. ಸೊ ಫೇಕ್ ಎಕ್ಸ್ಪೀರಿಯನ್ಸ್ ಏನೋ ಒಂದ್ ಸೈಡ್ ಅಲ್ಲಿ ನೋಡಿದ್ರೆ, ಸೊ ನಿಮ್ ಯಾವೆಲ್ಲ ಸರ್ವಿಸಸ್ 100% ಕಲ್ತಿದ್ರ, ಸೊ ಅದನ್ನ ಯು ಕ್ಯಾನ್ ಈಸಿಲಿ ಆಡ್. ಸೊ ಅಪಾರ್ಟ್ ಫ್ರಮ್ ದಟ್ ಅಂದ್ರೆ, ಸೊ ಇವಾಗ ರೆಸ್ಯೂಮ್ ಅಲ್ಲಿ ಸೊ ಏನೋ ನಾನು ಬೇರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದೀನಿ ಅಂದ್ರೆ, ಸೊ ಬೇರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಯು ಕ್ಯಾನ್ ಆಲ್ಸೋ ಇನ್ಫಾರ್ಮ್ ದಮ್. ಸೊ ಯಾರು ಇಂಟರ್ವ್ಯೂ ತಗೋತಾ ಇರ್ತಾರೆ, ಸೊ ಅವ್ರಿಗೆ ನೀವು ಕ್ಲಿಯರ್ ಆಗಿ ಇನ್ಫಾರ್ಮ್ ಮಾಡಬಹುದು, ಬಿಕಾಸ್ ಐ ಆಮ್ ವರ್ಕಿಂಗ್ ವಿತ್ ಅ ಡಿಫರೆಂಟ್ ಡೊಮೇನ್. ಸೊ ರೀಸೆಂಟ್ಲಿ ಮೈ another cloud engineer has been left us suddenly, so my manager has been given an opportunity to every day so work with the 4 to 5 hours with the DevOps team. So ಆ ರೀತಿ ನೀವು ಆಡ್ ಮಾಡ್ಕೊಂಡು ಸೊ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ರೆಸ್ಯೂಮ್ ಅಲ್ಲಿ ಆಡ್ ಮಾಡ್ಬಿಟ್ಟು ಹೋಗ್ಬೋದು. On those lines, I would like to thank you, Sridhar sir, for spending your time with us and for sharing all these knowledge and in particular on the session takondidakke. Thank you very much. Yeah, thank you sir. Thank you.